ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಇನ್ಫಿನಿಕ್ಸ್ ZERO 30 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಇತ್ತೀಚೆಗಂತೂ ಇನ್ಫಿನಿಕ್ಸ್ ಅವರು ಬೆಂಕಿ ಸ್ಮಾರ್ಟ್ಫೋನನ್ನು ಹೆವಿ ಅಫೋರ್ಡಬಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ZERO 30 5G ಕೂಡ ಅಫೋರ್ಡಬಲ್ ಆಗಿ ಲಾಂಚ್ ಮಾಡಿದ್ರು ಮಾಡ್ಬೋದು. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ ಒಂದು 22-23 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. 25 ಸಾವಿರ ಒಳಗೆ ಲಾಂಚ್ ಆಗುತ್ತೆ ಅಂತ ಅವರೇ ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ. ನಾನು ಗೆಸ್ ಮಾಡೋ ಪ್ರಕಾರ 22ಕ್ಕೆ ಆಗಬಹುದು. ಬೇಸ್ ವೇರಿಯಂಟು ಕಾದು ನೋಡೋಣ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗ್ತದೆ. ಬಾಕ್ಸ್ ಮೇಲೆ 4K 60 FPS ಫ್ರಂಟ್ ಕ್ಯಾಮ್ರಾದಲ್ಲೂ 4K ಬರುತ್ತಂತ ಏನೇನೋ ಬರೆದಿದ್ದಾರೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಕರ್ವ್ ಡಿಸ್ಪ್ಲೇ ಹೊಂದಿರುವಂಥ ಫೋನ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ, ಆಯಿತಾ. ಇದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಒಂದು ಸಿಮ್ ಸೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಸ್ಕ್ರೀನ್ ಗಾರ್ಡನ್ನು ಕೊಟ್ಟಿದ್ದಾರೆ. ನಾರ್ಮಲ್ ಸ್ಕ್ರೀನ್ ಗಾರ್ಡು, ಟೆಂಪರ್ಡ್ ಗ್ಲಾಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಅದರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ, ಒಂದು ಒಳ್ಳೆಯ ಕ್ವಾಲಿಟಿಯ ಬ್ಯಾಕ್ ಕವರ್ ಅಂತ ಅನ್ಬೋದು. ಅದನ್ನು ಬಿಟ್ಟರೆ 68 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರನ್ನು ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. 68 ವಾಟ್ ಅಂತ ಅಂದರೆ ಈ ಪ್ರೈಸ್ ಅಂತಿಗೆ ಸೂಪರ್ ಅನ್ಬೋದು. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಕರ್ವ್ ಡಿಸ್ಪ್ಲೇ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ನೀವು ಬೇಕು ಅಂತ ಅಂದರೆ ಈ ರೀತಿ ಲೆದರಿ ಫಿನಿಷನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇದರಲ್ಲೇ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ವೇರಿಯಂಟ್ ಕೂಡ ಇದೆ. ಅದು ಗೊರಿಲ್ಲಾ ಗ್ಲಾಸ್ 5 ಹೊಂದಿರುತ್ತೆ. ಅದನ್ನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಈ ಕ್ಯಾಮ್ರಾ ಮಾಡ್ಯೂಲ್ ಇರೋ ಕಡೆ ಒಂದು ರೀತಿ ಏನೋ ಗೋಲ್ಡನ್ ಕಲರ್ದು ಪ್ಲೇಟನ್ನು ಸ್ಕ್ರೂ ಮಾಡಿರೋ ರೀತಿ ಡಿಸೈನ್ ಹಾಕಿದ್ದಾರೆ, ಆಯಿತಾ. ಅದು ಹೆವಿ ಪ್ರೀಮಿಯಮ್ ಆಗಿ ಯುನೀಕಾಗಿ ಕಾಣುತ್ತೆ. ಹಿಂದ್ಗಡೆ 3 ಕ್ಯಾಮ್ರಾ ಇದೆ ಮತ್ತು ಕ್ವಾಡ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮ್ಗೆ ಯಾವುದೇ ಸ್ಕ್ರೀನ್ ಗಾರ್ಡ್ ಸಿಗ್ತಾ ಇಲ್ಲ. ಗ್ಲಾಸ್ ಇದು ಕೂಡ ಗೊರಿಲ್ಲಾ ಗ್ಲಾಸ್ 5, ಆಯಿತಾ. ಮತ್ತು ಪಂಚೋಲ್ ಕ್ಯಾಮ್ರಾ ಇದೆ. ಬೆಝಲೆಲ್ಲ ಆಲ್ಮೋಸ್ಟ್ ತುಂಬ ಕಡಿಮೆ ಇದೆ ಅಂತ ಅನ್ಬೋದು. ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಸ್ಪೀಕರ್ ಗ್ರಿಲ್ಲು ಬಾಟಮು ಮೇಲ್ಗಡೆ 2 ಕಡೆನೂ ಇದೆ. USB Type-C ಪೋರ್ಟ್ ಇದೆ ಮತ್ತು ಯಾವುದೇ ಹೆಡ್ಫೋನ್ ಜಾಕ್ ನಮಗೆ ಈ ಫೋನಲ್ಲಿ ಸಿಗ್ತಾ ಇಲ್ಲ. ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. 2 ಸಿಮ್ಮನ್ನು ನೀವು ಬೇಕಾದ್ರೆ ಹಾಕೊಬೋದು. ಒಂದು ಲೆವೆಲಿಗೆ ತಿನ್ನಾಗಿದೆ. ಸುಮಾರು 7.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಕೂಡ ಇದೆ. 188 ಗ್ರಾಮ್ ವೆಯ್ಟ್ ಕೂಡ ಇರುವಂಥದ್ದು. ಸೊ ಲೈಟ್ ವೆಯ್ಟ್ ಅಂತ ಅನ್ಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಹೆವಿ ಪ್ರೀಮಿಯಮ್ ಅಂತ ಅನಿಸುತ್ತೆ. ಜೊತೆಗೆ ಇದರಲ್ಲಿ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸಡನ್ನಾಗಿ ನೀರಿಗೆ ಬಿತ್ತು ಅಂದರೂ ಕೂಡ ಏನೂ ಆಗುವುದಿಲ್ಲ. ಬೆಂಕಿ ಲುಕ್ ಮಾತ್ರ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ಫಿನಿಕ್ಸ್ ಕಡೆಯಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕರ್ವ್ ಡಿಸ್ಪ್ಲೇ ಇದು ಅಫೋರ್ಡಬಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಮತ್ತು ಒಂದು ಲೆವೆಲಿಗೆ ಡ್ಯೂರಬಲ್ ಆಗಿ ಕೂಡ ಇದೆ. ಸಡನ್ನಾಗಿ ಕೆಳಗೆ ಬಿತ್ತು ಅಂದರೂ ಕೂಡ ಅಷ್ಟು ಬೇಗ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಲ್ಲ. ಬಟ್ ಸ್ಟಿಲ್ ಹಂಗಂತ ಕೆಳಗೆ ಎಸ್ಬಿಡ್ಬಿಡಿ, ಆಯಿತಾ. ಫೋರ್ಸ್ ಕೊಟ್ಟವು ಅಂತಂದರೆ ಎಂಥ ಫೋನ್ ಆದರೂ ಹೋಗಿ ಹಾಕ್ಕೊಳ್ಳುತ್ತೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ AMOLED ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಡಿಸ್ಪ್ಲೇ ಕ್ಲಾರಿಟಿ ಮಾತ್ರ ಸಕ್ಕತ್ತಾಗಿದೆ, ಆಯಿತಾ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರೈಸ್ ರೇಂಜ್ಗೆ. ಇದು 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ನ ಇದು ಸಪೋರ್ಟ್ ಮಾಡುತ್ತೆ ಮತ್ತು 144 ವರ್ಡ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಕ್ರೇಜಿ ಅಂತ ಅನ್ಬೋದು. ಟಚ್ ಸ್ಯಾಂಪಲಿಂಗ್ ಕೂಡ ಹೆವಿ ಜಾಸ್ತಿ ಇರುವಂಥದ್ದು. ಗೇಮರ್ಸ್ಗಳಿಗಂತೂ ಹೆವಿ ಯೂಸ್ ಆಗುತ್ತೆ ಈ ಫೀಚರ್ನಿಂದ. ಹೆವಿ ಬ್ರೈಟಾಗಿ ಕೂಡ ಇದೆ. ಸುಮಾರು 900 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. 900-950 ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ಸ್ ಎಲ್ಲ ಡೀಪ್ ಬ್ಲ್ಯಾಕ್ ಸಕ್ಕತ್ತಾಗಿದೆ ಡಿಸ್ಪ್ಲೇ. ಬಿಡಿ, ಪ್ರಾಬ್ಲಮ್ ಇಲ್ಲ. ಇನ್ಫಿನಿಕ್ಸಲ್ಲಿ ನಂಗೆ ಅನ್ನಿಸ್ತಾ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಇನ್ಫಿನಿಕ್ಸ್ ಫೋನಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು ಮತ್ತು ಇನ್ನೊಂದು 12 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್. ಬೇಜಾರಾಗುವಂಥ ವಿಷಯ. DDR5 ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಬಟ್ ಈ ಪ್ರೈಸ್ ರೇಂಜಿಗೆ ಓಕೆ, 22,000 ರೂಪಾಯಿ 4X ಓಕೆ ಅಂತೀನಿ, ಆಯಿತಾ. ಖುಷಿಯಿಂದ ಅಂತಿಲ್ಲ, ಬಟ್ ಬೆಲೆ ನೋಡ್ಕೊಂಡು ಓಕೆ ಪರವಾಗಿಲ್ಲ ಅಂತ ಅನ್ಬೋದು. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ, ಆಯಿತಾ.
ಅಂದರೆ ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡಿಕೊಳ್ಳುತ್ತೆ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ಲೆವೆಲ್ಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ ಡೈಮೆನ್ಸಿಟಿ 8020 5G ಪ್ರೊಸೆಸರ್ ಆಯಿತಾ. ಸೊ ಇದನ್ನು ನಾನು AnTuTu Benchmark ಚೆಕ್ ಮಾಡ್ದಂಗೆ ಸುಮಾರು 6,25,000 6,30,000 ತನಕ ರೇಟಿಂಗನ್ನು ಕೊಡ್ತಾ ಇದೆ. ಬಟ್ ಈ ಒಂದು ಪ್ರೊಸೆಸರಿಗೆ ಆ್ಯಕ್ಚುಲಿ 7 ಲಕ್ಷದ ತನಕನೂ ಕೂಡ ರೇಟಿಂಗನ್ನು ನೀಡಬಲ್ ಅಂತ ಕೆಪಬಿಲಿಟಿ ಇದೆ ಆಯಿತಾ. ಬಟ್ ಏನಕ್ಕೋ ಗೊತ್ತಿಲ್ಲ, ಈ ಫೋನಲ್ಲಿ ಬೆಂಚ್ಮಾರ್ಕಿಂದು 3D ಅಪ್ಲಿಕೇಶನ್ ಬರುತ್ತಲ್ವ, ಅದು ಲೈಟ್ ವೇರಿಯಂಟ್ ಇನ್ಸ್ಟಾಲ್ ಆಗ್ತಾ ಇದೆ, ನಾರ್ಮಲ್ ಇನ್ಸ್ಟಾಲ್ ಆಗ್ತಿಲ್ಲ. ಆ ರೀಸನ್ಗೆ ಸ್ವಲ್ಪ ಕಡಿಮೆ ರೇಟಿಂಗ್ ಕೊಡ್ತಾ ಇದೆ. ಕೆಪಬಿಲಿಟಿ ಜಾಸ್ತಿ ಇದೆ, ಬಟ್ ರೇಟಿಂಗ್ ಕಡಿಮೆ ಕೊಡ್ತಾ ಇರುವಂಥದ್ದು. ಇದೇ ಪ್ರೊಸೆಸರು ಮೋಟೋದು ಎಡ್ಜ್ 40 ಫೋನಲ್ಲೂ ಕೂಡ ಇತ್ತು ಆಯಿತಾ. ಸೇಮ್ ಆಲ್ಮೋಸ್ಟ್ ಎರಡೂ ಕೂಡ ಒಂದೇ ಸ್ಪೆಸಿಫಿಕೇಶನ್. ಆದರೆ ಆ ಸ್ಮಾರ್ಟ್ಫೋನ್ 30,000 ರೂಪಾಯಿಗೆ ಲಾಂಚ್ ಆಗಿದೆ. ಇದು ಇನ್ನೂ ಕಡಿಮೆಗೆ 25,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತೆ. ಸೊ ಒಂದು ರೀತಿ ಹೆವಿ ಕಾಂಪಿಟೇಟಿವ್ ಆಗಿ ಪ್ರೈಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಒಂದು ಹೌದು, ಆ ಫೋನ್ ಅಷ್ಟು ಸ್ಪೆಸಿಫಿಕೇಷನ್ ಇಲ್ಲಾಂದರೂ ಕೂಡ ಕೆಲವೊಂದು ಮಿಸ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಪ್ರೈಸ್ ಅಂತೂ ಅಫೋರ್ಡಬಲ್ ಆಗಿದೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು ಈ ಫೋನಲ್ಲಿ ನಾವು BGMIನ ಚೆಕ್ ಮಾಡ್ದಂಗೆ HDRನಲ್ಲಿ ನೀವು ಅಲ್ಟ್ರಾದಲ್ಲಿ ಆಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಫ್ರೇಮ್ ಡ್ರಾಪ್ ಆಗಬಹುದು. ನೀವು ಸ್ಮೂತ್ ಸೆಟ್ಟಿಂಗ್ ಇಟ್ಕೊಂಡು ಎಕ್ಸ್ಟ್ರೀಮಲ್ಲಿ ಆಡಿದ್ರೂ ಕೂಡ ಸ್ವಲ್ಪ ಲ್ಯಾಗ್ ಆಗಲ್ಲ. ಹೆವಿ ಅಂದರೆ ಹೆವಿ ಸ್ಮೂತಾಗಿ ಪ್ಲೇ ಆಗುತ್ತೆ. ಅದೊಂದು ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಸೊ ಗೇಮರ್ಸ್ಗಳು ಯೂಶ್ವಲಿ ಇನ್ಫಿನಿಕ್ಸ್ ಅವ್ರದ್ದು ZERO ಸೀರೀಸ್ ಎಲ್ಲ ಒಂದು ಲೆವೆಲಿಗೆ ಗೇಮರ್ಸ್ಗಳಿಗೆ ಅಂತಲೇ ಮಾಡಲಾಗಿರುವಂಥದ್ದು. ಇತ್ತೀಚೆಗೆ GT ಸೀರೀಸ್ ಬೇರೆ ಬಂತು. ಒಟ್ಟಿಗೆ ಗೇಮ್ನಂತೂ ನೀವು ಆರಾಮಾಗಿ ಆಡ್ಬೋದು. ಒಟ್ಟಿಗೆ ಸ್ಮೂತಲ್ಲಿ ಇಟ್ಕೊಂಡು ಆಡಿದ್ರೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಯಾವ ಗೇಮ್ ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಯಾವ ಅಪ್ಲಿಕೇಶನ್ ಬೇಕಾದರೂ ಒಂದು ಲೆವೆಲಿಗೆ ಸ್ಮೂತಾಗೆ ರನ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಒಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈಸ್ ರೇಂಜಿಗೆ ಬೆಂಕಿ ಪ್ರೊಸೆಸರು. ನಿಮಗೆ ಇತ್ತೀಚೆಗೆ ನೋಡಿ GT 10 Pro ಬೇರೆ ಬಂತು. ಅದು ಇದು ಆಲ್ಮೋಸ್ಟ್ ಸೇಮ್ ಪರ್ಫಾರ್ಮೆನ್ಸ್ ನೀಡುವಂಥ ಫೋನ್ಗಳು, ಆಲ್ಮೋಸ್ಟ್ ಕ್ಲೋಸ್ ಅಂತ ಹೇಳ್ಬೋದು. ಅದು 20,000 ರೂಪಾಯಿಗೆ ಲಾಂಚ್ ಆಗಿದೆ. ಅದರಲ್ಲಿ ನಿಮಗೆ ಈ ರೀತಿ ಕರ್ವ್ ಡಿಸ್ಪ್ಲೇ ಎಲ್ಲ ಇಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಇದರಲ್ಲಿ ಅಷ್ಟೇ. ಪರ್ಫಾರ್ಮೆನ್ಸ್ ಅದರಷ್ಟೇ ಸಿಗುತ್ತೆ ನಿಮ್ಗೆ, ನಂಗೆ ಅನ್ನಿಸ್ದಂಗೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 108 MP ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥ ಸ್ಯಾಮ್ಸಂಗಿಂದು HM6 ಸೆನ್ಸರ್ ಆಯಿತಾ. ಒಂದು ಒಳ್ಳೆ ಸೆನ್ಸರ್ ಅಂತಲೇ ಅನ್ಬೋದು. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರೋದ್ರಿಂದ ಕತ್ಲಲ್ಲೂ ಕೂಡ ಒಂದು ಸ್ಟೇಬಲ್ ಶಾಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಶೇಕ್ ಆದರೂ ಕೂಡ ಸ್ಟಿಲ್ ಶಾಟ್ ಚೆನ್ನಾಗಿ ಬರುತ್ತೆ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು. ಬೆಸ್ಟ್ ಸೆನ್ಸರ್ ಅಂತ ಅನ್ನಲ್ಲ. ಡೇ ಲೈಟಲ್ಲಿ ಆಬ್ವಿಯಸ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಮ್ರಾಗಳು ಕೂಡ ಚೆನ್ನಾಗಿ ತೆಗಿತವೆ. ಲೋ ಲೈಟಲ್ಲಿ ಬೆಸ್ಟ್ ಅಂತ ಅನ್ನಲ್ಲ, ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಇದಕ್ಕಿಂತ ಚೆನ್ನಾಗಿರುವಂಥ ಕ್ಯಾಮ್ರಾಗಳು ಕೂಡ ಈ ಪ್ರೈಸ್ ರೇಂಜಿಗೆ ಸಿಗ್ತವೆ, ಹಾಗಂತ ಇದು ಕೆಡ್ತಾಗಿದೆ ಅಂತ ಅನ್ನಲ್ಲ. ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಅದನ್ನು ಬಿಟ್ಟರೆ 13 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ಓಕೆ, ಇದು ಕೂಡ ಡೇ ಲೈಟಲ್ಲಿ ಚೆನ್ನಾಗಿ ತೆಗಿಬೋದು. ಬಟ್ ಝೂಮ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಕ್ಲಾರಿಟಿ ಬರಲ್ಲ. ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ, ಗ್ರೇನಿ ಟೈಪ್ ಬರಬಹುದು. ಇನ್ನೊಂದು 2 MP ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಅದು ಯಾವ ಸೆನ್ಸರ್ ಅಂತಲೂ ಸ್ಪೆಸಿಫೈ ಮಾಡಿಲ್ಲ. AI ಸೆನ್ಸರ್ ಇರ್ಬೋದು ಅಥವಾ ಡೆಪ್ತ್ ಸೆನ್ಸರ್ ಇರ್ಬೋದು, ಎರಡರಲ್ಲಿ ಒಂದು. ಓವರಾಲ್ ರೇರ್ ಕ್ಯಾಮ್ರಾ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಲಿಟ್ರಲಿ 50 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದೊಂದು ಇನ್ಫಿನಿಕ್ಸಲ್ಲೇ ಹೆವಿ ಯುನೀಕ್ ಫೀಚರ್ ಅಂತ ಅನ್ಬೋದು. ಈ ಫ್ರಂಟ್ ಕ್ಯಾಮ್ರಾ ಜೊತೆಗೆ ಇದು ಈ ಕ್ಯಾಮ್ರಾ ಫ್ರಂಟಲ್ಲಿರುವಂಥದ್ದು 4K 60 FPS ವಿಡಿಯೋ ಕೂಡ ರೆಕಾರ್ಡ್ ಮಾಡುತ್ತೆ. ಸೊ ನೀವೇನಾದರೂ ವ್ಲಾಗರ್ ಆಗಿದ್ದೀರಾ ಅಂತ ಅಂದರೆ ಅಂಥವ್ರಿಗೆ ಇದು ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ. ಸೆಲ್ಫಿ ಕ್ವಾಲಿಟಿ ಪರವಾಗಿಲ್ಲ, ಕ್ಲಾರಿಟಿ ಚೆನ್ನಾಗಿದೆ. ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ಎಲ್ಲ ಒಂದು ಲೆವೆಲಿಗೆ ರಿಟೇನ್ ಆಗಿರುತ್ತೆ. ಚೆನ್ನಾಗಿದೆ ಅನ್ನಿಸ್ತು ಫ್ರಂಟ್ ಕ್ಯಾಮ್ರಾ. ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಸ್ಟೇಬಲ್ ಆಗಿದೆ. ಒಟ್ಟಿಗೆ ನಾವು ಶೂಟ್ ಮಾಡಬೇಕಾದ್ರೆ ಅಂದರೆ ರೇರ್ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಶೇಕ್ ಆದರೂ ಕೂಡ ಸ್ಟೇಬಲ್ ವಿಡಿಯೋನ ಪ್ರೊಡ್ಯೂಸ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾನು ಕೂಡ ಪರವಾಗಿಲ್ಲ, ಡೇ ಲೈಟಲ್ಲೂ ಕೂಡ ಒಂದೊಳ್ಳೆ ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K 60 FPS ಕೂಡ ತುಂಬ ಸ್ಮೂತಾಗಿ ಶೂಟ್ ಮಾಡ್ತಾ ಇದೆ. ಇಷ್ಟ ಸ್ಯಾಂಪಲ್ ತೋರಿಸೋದೆ ನಾನು ನಿಮಗೆ, ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ ಅಂತೇಳಿ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ. ನೋಡ್ತಾ ಇದ್ದೀರಾ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ ನೋಡಿ, ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ. ರೆಸ್ಪಾನ್ಸಿವ್ ಆಗಿ ಕೂಡ ಇದೆ. ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟಾಗಿ ನೋಡಿ, ಪ್ರೆಸ್ ಮಾಡೋಷ್ಟನ್ನ ಪಟ್ ಅಂತ ಅನ್ಲಾಕ್ ಮಾಡುತ್ತೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ. ಮತ್ತು ಬಾಕ್ಸ್ ಒಳಗೇ 68 ವ್ಯಾಟ್ನ ವಯರ್ಡ್ ಫಾಸ್ಟ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಫಾಸ್ಟ್ ಚಾರ್ಜರ್ ಇದೆ ಬಾಕ್ಸ್ ಒಳಗೆ, ಒಂದು ಖುಷಿ ವಿಷಯ. ಇವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ 30 ನಿಮಿಷದಲ್ಲಿ 80% ಚಾರ್ಜ್ ಮಾಡುತ್ತಂತೆ. 30 ನಿಮಿಷದಲ್ಲಿ
ಮೋಸ್ಟ್ಲಿ ಹಂಗಾರೆ ಒಂದು 40-45 ನಿಮಿಷದಲ್ಲಿ ಕಂಪ್ಲೀಟ್ 100% ಚಾರ್ಜ್ ಆಗಬಹುದು. ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OIS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮಾಡಿ ಆಗ್ತಿರುವಂಥ XOS ಇದೆ. XOS 13 ಇದು ಇನ್ಫಿನಿಕ್ಸ್ ಅವ್ರದ್ದೇ OS. ಒಂದು ಲೆವೆಲಿಗೆ ಸ್ಮೂತ್ ಆಗಿದೆ, ಬಟ್ ಒಂದೇನಪ್ಪ ಅಂತ ಅಂದರೆ ಇದರಲ್ಲಿ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ಫುಲ್ ಕ್ಲೀನ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಒಟ್ಟಿಗೆ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಮತ್ತು ಇನ್ಫಿನಿಕ್ಸ್ ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಒಂದು ಫೋನ್ಗೆ ಕೇವಲ 1 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ. ಬರೀ 1 ವರ್ಷ. ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಇದೆ, ಆ್ಯಂಡ್ರಾಯ್ಡ್ 14 ಅಪ್ಡೇಟ್ ಸಿಗುತ್ತೆ ಅಷ್ಟೇ. ಅದಾದ್ಮೇಲೆ ಸಿಗಲ್ಲ ನಿಮಗೆ. ಮತ್ತು 2 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾ ಇದ್ದಾರೆ. 2 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಸಿಗುತ್ತೆ. ಬೇಜಾರಾಗುವಂಥ ವಿಷಯ. ಅಟ್ಲೀಸ್ಟ್ 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಟ್ಬಿಟ್ಟು 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಟ್ಟಿದ್ರೆ ಒಂದು ಸಮಾಧಾನ ಆಗ್ತಿತ್ತು. ಅದೊಂದು ನನಗೆ ಬೇಜಾರಾದಂಥ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಇದು DTS ಸ್ಪೀಕರ್ನ ಸಪೋರ್ಟ್ ಮಾಡುತ್ತೆ. ಬಾಟಮ್ ಫೈರಿಂಗ್ ಒಂದಿದೆ, ಮೇಲ್ಗಡೆ ಇನ್ನೊಂದು ಸ್ಪೀಕರ್ಗಳಿದೆ. ಸೊ ಇದು ಸ್ಟೀರಿಯೋ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಒಂದು ಒಳ್ಳೆಯ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ ಜೋರಾಗಿದೆ, ಒಂದು ಲೆವೆಲ್ ಕ್ಲಿಯರ್ ಆಗಿ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನೆಟ್ವರ್ಕಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಒಂದು ಪ್ಲಸ್ ಪಾಯಿಂಟು. ಮತ್ತು ಬ್ಲೂಟೂತ್ 5.2 ಕೂಡ ಸಪೋರ್ಟ್ ಆಗುತ್ತೆ. NFC ಕೂಡ ಇರುವಂಥದ್ದು. ಮತ್ತು ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಸಿಗ್ತಾ ಇದೆ. ಮತ್ತು ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಎಲ್ಲ ಬೇಸಿಕ್ ಸೆನ್ಸಾರ್ಸ್ನ ಕೊಟ್ಟಿದ್ದಾರೆ. ಮತ್ತು ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳು ಕೂಡ ಆರಾಮಾಗಿ ಸಪೋರ್ಟ್ ಆಗುತ್ತೆ, ತಲೆಗೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನನ್ನು ಇನ್ ಕೇಸ್ ಒಂದು 22,000 ರೇಂಜಿಗೆ ಲಾಂಚ್ ಆಯಿತು ಅಂತಂದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಿದನ್ನು ನಿಮಗೆ ಬಿಡ್ತೀನಿ ಆಯಿತಾ. ಸ್ಪೆಕ್ ವೈಸ್ ಅಂತೂ ಇನ್ಫಿನಿಕ್ಸ್ ಅವರು ರೀಸೆಂಟಾಗಿ ಎಲ್ಲ ಫೋನಲ್ಲೂ ಕೂಡ ಬೆಲೆಗೆ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಏನೋ ನೀಡ್ತಾ ಇದ್ದಾರೆ ಆಯಿತಾ. ಬಟ್ ಕೆಲವು ಜನ ಅವು ಇನ್ಫಿನಿಕ್ಸ್ ಬ್ರ್ಯಾಂಡ್ನ ಅಂತ ತಗೊಳ್ಳದೇ ಇರ್ಬೋದು. ಬಟ್ ನಿಮಗೆ ಬಿಟ್ಟಿದ್ದು, ಇವ್ರದ್ದು ಸರ್ವಿಸು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ತಗೊಳ್ಳೋರು ತಗೋಬೋದು ಆಯಿತಾ. ಒಟ್ಟಿಗೆ ಸ್ಪೆಸಿಫಿಕೇಷನ್ ಒಂದು ಚೆನ್ನಾಗಿದೆ. ಈ ಫೋನಿಗೆ ಡೈರೆಕ್ಟ್ ಕಾಂಪಿಟೇಷನ್ ನೋಡೋದಕ್ಕೆ ಹೋದರೆ ಮೋಟೋ ಎಡ್ಜ್ 40 ಬರುತ್ತೆ. ಎಡ್ಜ್ 14ನಲ್ಲಿ ಇದೇ ಪ್ರೊಸೆಸರ್ ಇದೆ, ಇದೇ ರೀತಿ ಕರ್ವ್ಡ್ ಡಿಸ್ಪ್ಲೇ ಇದೆ, ಅದರಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಎಲ್ಲ ಸಿಗ್ತದೆ, ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇದೆ ಆಯಿತಾ. ಅದರದ್ದೇ ಆದಂಥ ಪ್ಲಸ್ ಪಾಯಿಂಟ್ ಕೂಡ ಇದೆ. ಅದೇ ರೀಸನಿಗೆ ಅದು 30,000 ರೂಪಾಯಿಗೆ ಲಾಂಚ್ ಆಗಿದೆ. ಅದೆಲ್ಲ ನಿಮ್ಗೆ ಇದರಲ್ಲಿ ಸಿಗ್ತಾಯಿಲ್ಲ. ಇದರಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ ಇದೆ, ಒಂದು ಒಳ್ಳೆ ಡಿಸ್ಪ್ಲೇ ಇದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಕ್ಯಾಮ್ರಾ ಓಕೆ ಅಂತೀನಿ, ಸ್ಟೋರೇಜ್ ಟೈಪ್ ಸೂಪರ್ ಆಗಿದೆ, ರ್ಯಾಮು DDR4X, ನಂತರ ಬ್ಯಾಟ್ರಿ ಕೂಡ ಚೆನ್ನಾಗಿದೆ, ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅವಶ್ಯಕತೆ ಇರುವಂಥ ಎಲ್ಲ ಫೀಚರ್ನ ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಕೂಡ 22,000 ರೇಂಜಲ್ಲಿ. ನಾನು ಗೆಸ್ ಮಾಡ್ತಿರೋ ಪ್ರೈಸ್ 22 ಅಂತ, ಅದಕ್ಕಿಂತ ಜಾಸ್ತಿಗಾದರೂ ಆಗ್ಬೋದು. ಒಟ್ಟಿಗೆ 25,000 ರೂಪಾಯಿ ಒಳಗಂತೂ ಲಾಂಚ್ ಆಗುತ್ತೆ. ನಿಮಗೆ ಬಿಡ್ತೀನಿ, ಈ ಬ್ರ್ಯಾಂಡಲ್ಲಿ ಫೋನ್ ತೊಗೊಬೇಕು ಅಂದರೆ ತೊಗೊಬೋದು, ನಿಮ್ಮ ಇಷ್ಟ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.